ನಮಸ್ಕಾರ ವೀಕ್ಷಕರೇ, ವಾತ್ಸಲ್ಯ ಪಾಕಶಾಲೆಗೆ ಸ್ವಾಗತ. ಇವತ್ತು ವಾತ್ಸಲ್ಯ ಪಾಕಶಾಲೆಯಲ್ಲಿ ಹಾಟ್ ಚಾಕ್ಲೇಟ್ ಡ್ರಿಂಕನ್ನು ಮಾಡೋಣ ಬನ್ನಿ. ಒಲೆ ಮೇಲೆ ಒಂದು ಸಾಸ್ ಪ್ಯಾನ್ನ ಇಟ್ಟು ಅದಕ್ಕೆ ಒಂದು ಗ್ಲಾಸು ಹಾಲನ್ನು ಹಾಕ್ಕೋಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಸೇರಿಸ್ಕೊಂಡು ಕಾಯೋದಕ್ಕೆ ಬಿಡಬೇಕು. ಈಗ ಒಂದು ಬೌಲ್ಗೆ ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ಅದಕ್ಕೆ 2 ಸ್ಪೂನ್ನಷ್ಟು ಕಾರ್ನ್ಫ್ಲೋರ್ ಹಾಗೆ 2 ಸ್ಪೂನ್ನಷ್ಟು ಕೋಕೋ ಪೌಡರ್ನ ಸೇರಿಸಿ ಚೆನ್ನಾಗಿ ಗಂಟುಗಳಾಗದಂತೆ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಹಾಲು ಮತ್ತು ಸಕ್ಕರೆ ಕಾಯ್ದ ನಂತರ ಆ ಮಿಶ್ರಣಕ್ಕೆ ಕೋಕೋ ಮತ್ತು ಕಾರ್ನ್ಫ್ಲೋರ್ ಮಿಶ್ರಣ ಹಾಕಿ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ನಂತರ ಇಲ್ಲಿ ನಾನು ಚಾಕ್ಲೇಟ್ನ ಸೇರಿಸ್ತಾ ಇದ್ದೀನಿ. ಇದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟುಗಳಾಗದಂತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರ ಗಟ್ಟಿತನ ನೋಡಿಕೊಂಡು ನೀವು ಹಾಲನ್ನು ಹೆಚ್ಚು ಕಮ್ಮಿ ಹಾಕ್ಕೋಬಹುದು. ಈಗ ಇಲ್ಲಿ ಹಾಟ್ ಚಾಕ್ಲೇಟ್ ಡ್ರಿಂಕ್ ರೆಡಿಯಾಗಿದೆ. ಇದನ್ನು ಸರ್ವಿಂಗ್ ಗ್ಲಾಸ್ಗೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಗಾರ್ನಿಷ್ಗೋಸ್ಕರ ಕೋಕೋ ಪೌಡರ್ ಮತ್ತು ಚಾಕ್ಲೇಟ್ನ ಹಾಕ್ತಾಯಿದ್ದೀನಿ. ಮಕ್ಕಳು ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಇದನ್ನು ತಣ್ಣಗೆ ಮಾಡಿಕೊಂಡು ಐಸ್ ಕ್ಯೂಬ್ ಜೊತೆ ಸರ್ವ್ ಮಾಡಿದ್ರೆ ಕೂಲ್ ಆಗಿರೋ ಚಾಕ್ಲೇಟ್ ಕೂಲ್ ಡ್ರಿಂಕ್ ರೆಡಿಯಾಗುತ್ತೆ. ಇದನ್ನು ನೀವು ತಣ್ಣಗಿರೋ ದಿನದಲ್ಲಿ ಹಾಟಾಗಿಯೂ ಬೇಸಿಗೆ ಕಾಲದಲ್ಲಿ ತಂಪಾಗಿಯೂ ಸವಿಬಹುದು. ನಾನೀಗ ಇದನ್ನು ಟೇಸ್ಟ್ ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿದೆ. ನೀವು ಕೂಡ ಇದನ್ನು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನನಗೆ ಹೇಗಿದೆ ಅಂತ ಕಮೆಂಟ್ನ ಮೂಲಕ ತಿಳಿಸಿ.